ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ಆತ್ಮಿಕವಾದಂಥ ಒಂದು ಜೀವನವನ್ನು ನಾವು ನೋಡುವುದಾದರೆ ದೇವರು ನಮ್ಮನ್ನು, ನಮ್ಮ ತಲೆಗಳನ್ನು ಆತನ ತೈಲದಿಂದ ಅಭಿಷೇಕಿಸ್ತಾನೆ. ಅಭಿಷೇಕ ಬಹಳ ಮುಖ್ಯ. ಕೀರ್ತನೆಗಳು 23:5 ನೀವು ನೋಡಿ. ಅಲ್ಲಿ ದೇವರು ನನ್ನ ವೈರಿಗಳ ಎದುರಿನಲ್ಲಿ ನನ್ನ ಮುಂದೆ ಮೇಜನ್ನು ಸಿದ್ಧ ಮಾಡುತ್ತಿ, ಇಲ್ಲಿ ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸ್ತಾನೆ. ದೇವರು ನಮ್ಮನ್ನು ಎಂತಹ ಶಕ್ತಿ ಮೀರುವ ಶೋಧನೆಗಳು ಬಂದರೂ ಸಹ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ನಮ್ಮನ್ನು ಪ್ರೀತಿಸ್ತಾರೆ. ದೇವರು ನಮ್ಮನ್ನು ಮುದ್ದು ಮಾಡ್ತಾರೆ. ಕೀರ್ತನೆಗಳು 66:11-12 ನಾವು ನೋಡೋದಾದರೆ, ನೀನು ಬಲಿಯೊಳಗೆ ನಮ್ಮನ್ನು ಬರಮಾಡಿದ್ದಲ್ಲದೆ ನಮ್ಮ ಸೊಂಟಗಳ ಮೇಲೆ ವ್ಯಥೆಯನ್ನು ಹೊರಿಸಿದ್ದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆ ಸವಾರಿ ಮಾಡುವಂತೆ ಮಾಡಿದ್ದಿ. ನಾವು ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ದಾಟಿದೆವು, ಆದರೆ ನೀನು ನಮ್ಮನ್ನು ಐಶ್ವರ್ಯದ ಸ್ಥಳಕ್ಕೆ ಬರಮಾಡಿದ್ದಿ. ಎಲ್ಲಿಗೆ ಬರಮಾಡಿದ್ದಿ ದೇವರೇ? ಐಶ್ವರ್ಯದ ಸ್ಥಳಕ್ಕೆ. ನಮ್ಮನ್ನು ನಮ್ಮ ಪಾತ್ರೆಗಳು ತುಂಬಿ ಹೊರಸೂಸುವಂಥ ಸ್ಥಳಕ್ಕೆ ಬರಮಾಡ್ತಾರೆ. ನಾವು ನಮ್ಮನ್ನು ಅಭಿಷೇಕದಿಂದ ನಮ್ಮನ್ನು ಮತ್ತೊಂದು ಹಂತಕ್ಕೆ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಅದಕ್ಕೆ ನಾವು ನಂಬಿಕೆಯಿಂದ ಇರಬೇಕಾಗಿದೆ. ನಂಬಿಕೆ ಬಹಳ ಮುಖ್ಯ. ನಾವು ಹೋಗುವ ಮಾರ್ಗಗಳಲ್ಲಿ, ಎಲ್ಲ ಶೋಧನೆಗಳಲ್ಲಿ ದುಷ್ಟ ಜನರು ನಮ್ಮನ್ನು ಸಮಸ್ಯೆಗೆ ಸಿಲುಕಿಸ್ತಾರೆ, ಆದರೆ ದೇವರು ನಮ್ಮೊಟ್ಟಿಗಿರ್ತಾರೆ. ದೇವರು ನಮ್ಮನ್ನು ಬಲವಾಗಿ ಉಪಯೋಗಿಸ್ತಾರೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 29 ನೋಡಿ. ಆತನು ಅನೇಕ ಸಹೋದರರಲ್ಲಿ ತನ್ನ ಮಗನು ಜ್ಯೇಷ್ಠ ಪುತ್ರನಾಗಿರಬೇಕೆಂದು ತಾನು ಯಾರನ್ನೂ ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವಂತೆ ಮೊದಲೇ ನೇಮಿಸಿದನು. ದೇವರು ಒಂದು ನಂಬಿಕೆ. ದೇವರಂತಂದರೆ ಜ್ಞಾನ, ದೇವರಂದರೆ ಬಲ, ದೇವರಂದರೆ ಪ್ರೀತಿ, ದೇವರಂತಂದರೆ ಸಂಪೂರ್ಣವಾದಂಥ ಒಂದು ಭರವಸೆ. ನೀವು ನೆನಪಿನಲ್ಲಿಟ್ಕೊಳ್ಳಿ, ಮುಖ್ಯವಾಗಿ ದೇವರು ಅಂದರೆ ಜ್ಞಾನ. ನಮ್ಮನ್ನು ಜ್ಞಾನದಿಂದ ನಡೆಸುವಂಥವರು, ನಮ್ಮನ್ನು ಬಲದಿಂದ ನಡೆಸುವಂಥವರು, ನಮ್ಮನ್ನು ಪ್ರೀತಿಸುವಂಥವರು, ನಮ್ಮ ಮೇಲೆ ಸಂಪೂರ್ಣವಾದಂಥ ಒಂದು ಭರವಸೆಯನ್ನು ಇಟ್ಟು, ಮಗನೇ, ಮಗಳೇ, ನೀನು ನಡಿ ನಿನ್ನ ಸ್ಥಳಕ್ಕೆ, ಆದರೆ ನಾನು ನಿನ್ನೊಂದಿಗೆ ಬರ್ತೇನೆ, ನಿನ್ನನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳುವಂಥ ದೇವರು. ವಾಸ್ತವವಾಗಿ ದೇವರು ನಮ್ಮ ಜೀವನದಲ್ಲಿ ಅನೇಕ ಸನ್ನಿವೇಶಗಳನ್ನು ತರ್ತಾರೆ. ಅನೇಕ ಸನ್ನಿವೇಶಗಳು ಅತ್ಯುತ್ತಮವಾದಂಥ ಒಂದು ಫಲಿತಾಂಶವನ್ನು ಕೊಡುವಂಥವರಾಗಿದ್ದಾರೆ. ದೇವರು ಅತ್ಯದ್ಭುತವಾಗಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ನಾವು ನೆನೆಸ್ತೇವೆ, ಸಂಕಷ್ಟದಲ್ಲಿದ್ದೇವೆ, ನೋವಿನಲ್ಲಿದ್ದೇವೆ, ಹಿಂಸೆಯಲ್ಲಿದ್ದೇವೆ, ಕಣ್ಣೀರಿನಲ್ಲಿದ್ದೇವೆ. ದೇವರು ನಮ್ಮ ಮೊರೆಯನ್ನು ಆಲಿಸುತ್ತಿಲ್ಲ. ದೇವರು ನಮ್ಮನ್ನು ಮರೆತು ಬಿಟ್ಟರೇನೋ. ಆದರೆ ಪ್ರಿಯರೇ, ನಿಜವಾಗಲೂ ಹೇಳ್ತೇನೆ, ನೀವು ದೇವರ ಚಿತ್ತವನ್ನು ನೆರವೇರಿಸಿದ ಮೇಲೆ, ಅಂದರೆ ದೇವರಿಗಾಗಿ ನೀವು ತವಕ ಪಡುವುದಾದರೆ, ದೇವರ ರಾಜ್ಯವನ್ನು ಕಟ್ಟುವುದಾದರೆ, ದೇವರೊಟ್ಟಿಗೆ ನೀವು ಮಾತನಾಡುವುದಾದರೆ, ದೇವರೊಟ್ಟಿಗೆ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನೇ ದೇವರಿಗೆ ಹೇಳ್ತೇವೆ. ಆದರೆ ದೇವರಿಗೇನು ಬೇಕೆಂಬುದನ್ನು ನಾವು ಎಂದಾದರೂ ಮೊಣಕಾಲಾಗಿ ಆತನ ಸನ್ನಿಧಾನದಲ್ಲಿ ಬೇಡಿಕೊಂಡಿದ್ದೇವೆಯಾ? ಇಲ್ಲ. ದೇವರು ಸಹವಾಸದಲ್ಲಿ ನಾವಿರಬೇಕು. ದೇವರ ಸಹವಾಸ ಬಹಳ ಮುಖ್ಯ. ಸಹನೆ ಬಹಳ ಮುಖ್ಯ, ತಾಳ್ಮೆ ಬಹಳ ಮುಖ್ಯ, ನಂಬಿಕೆ ಬಹಳ ಮುಖ್ಯ. ಇವೆಲ್ಲವೂ ನಮ್ಮನ್ನು ಕಾಪಾಡುತ್ತವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ರಾಜಾ ಸ್ತೋತ್ರ, ಇಮ್ಮಾನುವೇಲಂಥ ದೇವರ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ದೇವರ ವಿಶೇಷವಾಗಿ ಸ್ವಾಮಿ, ಯಾರ್ಯಾರು ದೇವರೇ ಅನಾರೋಗ್ಯದ ಕಟ್ಟುಗಳಿಂದಿದ್ದಾರೋ ದೇವ ಅಪ್ಪ, ನಿಮ್ಮ ಗಾಯವುಳ್ಳ ರಕ್ತದಿಂದ ಮಕ್ಕಳನ್ನು ಮುಟ್ಟು ಸ್ವಾಮಿ. ಆ ಮಕ್ಕಳಿಗೆ ಬಲ ಕೊಡು. ಆ ಮಕ್ಕಳಿಗೆ ದೇವರೇ ನೀವೇ ಅಪ್ಪ, ತಂದೆ ತಾಯಿ ಬಂಧು ಬಳಗ ಸಕಲವೂ ನೀವೇ ಸ್ವಾಮಿ. ಯಾರು ಎನ್ನ ಕೈ ಬಿಟ್ಟರು ಯೆಹೋವನಾದಂಥ ನೀನು ನಮ್ಮನ್ನು ಕೈ ಬಿಡುವುದಿಲ್ಲ ಸ್ವಾಮಿ. ಆ ಮಕ್ಕಳಿಗೆ ಒಂದು ಸಮಾಧಾನ ಕೊಡಿ, ಒಂದು ಸಮಾಧಾನ ಕೊಡಪ್ಪ, ಒಂದು ಸುಖ ಕೊಡಪ್ಪ, ಒಂದು ನೆಮ್ಮದಿ ಕೊಡು ಸ್ವಾಮಿ. ದೇವಾ ಸಹಾಯ ಮಾಡು ಸ್ವಾಮಿ, ಬೇಡ್ತಾ ಇದ್ದೇವೆ ಸ್ವಾಮಿ. ಅದ್ಭುತ ಮಾಡಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್.
ಆಮೇನ್ ಆಮೇನ್ ಹಲ್ಲೆಲೂಯಾ.